ಅವರೆಲ್ಲ ಒಂದೇ ಕುಟುಂಬದವರು, ಸಂಬಂಧದಲ್ಲಿ ಸೋದರ ಮಾವ ಆಗ್ಬೇಕಿತ್ತು. ಆದ್ರೆ 2 ಎಕರೆ ಜಾಗಕ್ಕೆ ಖ್ಯಾತೆ ತೆಗೆದವರು ಕೋರ್ಟ್ ಮೆಟ್ಟಿಲನ್ನು ಏರಿದ್ರು. ಆದ್ರೆ ವಿಚಾರಣೆ ನಡೆಯೋ ಹೊತ್ತಲ್ಲೇ ಮಾವನ ಹೆಣ ಉರುಳಿಸಿದ್ದಾರೆ. ಸಹೋದರಿಯರ ಜಿದ್ದು ಕೈಕಾಲು ಕಟ್ಟಿ ಹಚ್ಚಿದ್ರು ಬೆಂಕಿ. 2 ಎಕರೆ ಜಾಗಕ್ಕಾಗಿ ಹೊತ್ತಿ ಉರಿದ ಸೋದರ ಮಾವ. ಇದು ಹೇಳಿ ಕೇಳಿ ರಣರಾಕ್ಷಸರ ಕಾಲ. ಹಾದಿ ಬೀದಿಯಲ್ಲೂ ರಕ್ತ ಬೀಜಾಸುರರು ಹುಟ್ಕೊಂಡಿದ್ದಾರೆ. ಪಾಪ ಪುಣ್ಯಗಳನ್ನೆಲ್ಲ ಮೂಟೆ ಕಟ್ಟಿರೋ ಪರಮ ಪಾಪಿಗಳು ಹಾದಿ ಬೀದಿಯಲ್ಲೂ ಅಟ್ಟಹಾಸ ಮೆರೆಯುತ್ತಿದ್ದಾರೆ. ಹೊನ್ನು ಮಣ್ಣು ಅಂತ ಬಂದ್ರೆ ಮುಗಿದೇ ಹೋಯ್ತು. ನನ್ನೋರು ತನ್ನೋರು ಅನ್ನೋದನ್ನ ಮರೆತು ರಕ್ತದ ಕೋಡಿ ಹರಿಸ್ತಿದ್ದಾರೆ. ಹಾಸನ ಜಿಲ್ಲೆಯಲ್ಲೂ ಇಂಥದ್ದೇ ಭೀಕರ ಘಟನೆ ನಡೆದು ಹೋಗಿದೆ. ಆಸ್ತಿ ವಿಷಯಕ್ಕೆ ಜಿದ್ದಿಗೆ ಬಿದ್ದಿದ್ದ ಸಹೋದರಿಯ ಮಕ್ಕಳು ಮಾವನ ಹೆಣ ಉರುಳಿಸಿದ್ದಾರೆ. ಬೆಳಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ಮುಗಿಸಿ ಬಂದವರು ಸಂಜೆ ಹೊತ್ತಿಗೆ ಸೋದರ ಮಾವನಿಗೆ ಬೆಂಕಿ ಹಚ್ಚಿ ಕೊಂದು ಹಾಕಿದ್ದಾರೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ರಾಜನಹಳ್ಳಿಯ ಜನ ಇವತ್ತು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಹೊತ್ತಿ ಉರಿಯುತ್ತಿದ್ದ ಮೃತದೇಹ ಕಂಡು ಹಾಡಹಗಲೇ ಕಂಗಾಲಾಗಿ ಹೋಗಿದ್ದಾರೆ. ಈತನ ಹೆಸರು ವೀರಣ್ಣ ಅಂತ. ಕೆಎಸ್ಆರ್ಟಿಸಿಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಹೀಗಾಗಿ ಹುಟ್ಟೂರು ಬಿಟ್ಟು ಹಾಸನದಲ್ಲಿ ಮನೆ ಮಾಡಿಕೊಂಡಿದ್ರು. ಇವರ ದೊಡ್ಡಪ್ಪ ಬಾಗಲಯ್ಯ ಅನ್ನೋರಿಗೆ 2 ಹೆಣ್ಮಕ್ಳು. ಇಬ್ಬರಿಗೂ ಮದುವೆಯಾಗಿ ಮಕ್ಕಳಿದ್ದಾರೆ. ಆದ್ರೆ ಬಾಗಲಯ್ಯರ ಕೊನೆಗಾಲದಲ್ಲಿ ಯಾರೂ ನೋಡ್ಕೊಂಡಿರ್ಲಿಲ್ಲ. ಇರೋ 2 ಹೆಣ್ಮಕ್ಳು ಕೂಡ ಅಪ್ಪನ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಹೀಗಾಗಿ ದೊಡ್ಡಪ್ಪನ ಆರೈಕೆಯನ್ನ ವೀರಣ್ಣನೇ ಮಾಡಿದ್ರು. ಇದೇ ಕಾರಣಕ್ಕೆ ತನ್ನ ತಮ್ಮನ ಮಗನಿಗೆ 2 ಎಕರೆ ಭೂಮಿಯನ್ನ ದಾನವಾಗಿ ಕೊಟ್ಟಿದ್ರಂತೆ. ಬಾಗ್ಲಯ್ಯನವರಿಗೆ ಒಬ್ಬ ಮಗ ಆಗ್ಲೇ ದೇಶಾಂತರ ಎಲ್ಲಿ ಹೋದ, ಅವ್ನು ಮಿಸ್ಸಿಂಗ್ ಆಗಿ ಹೋದ. ಅವನು ಆಮೇಲೆ ಹೆಣ್ಮಕ್ಳು ಬೇರೆ ಕಡೆ ಮದುವೆ ಆದ್ರು. ಅವ್ರು ಇಲ್ಲೇ ಇದ್ರು. ಇಲ್ಲೇ ಇದ್ದಾಗ ಬಂದು ಹೋಗಿ ನೋಡ್ಕೊಳನಲ್ಲ, ಅದಕ್ಕೆ ಏನು ಮಾಡಿರು, ಹೆಣ್ಮಕ್ಳೆಲ್ಲ ಮದುವೆ ಮಾಡಿ ಆಗಿತ್ತು. ಅದಕ್ಕೆ ಇವರಿಗೆ ದಾನಪತ್ರ ಮಾಡಿರು. ಆಮೇಲೆ ಹೇಳ್ಕೊಟ್ಟು ಯಾರು ಇವರು ಕೋರ್ಟ್ಗೆ ಹಾಕಿರು. ನಿನ್ನೆ ವಿಚಾರಣೆ ಆಗೈತಿ. ಒಂದು ವಿಚಾರಣೆ ಆಗಿ ಬಂದಾಗ ಕೋರ್ಟ್ ಇವನಂತೆ ಆಗುತ್ತೆ ಅಂತೇಳಿ ಈ ಥರ ಕೆಲಸ ಮಾಡಿ ನಿನ್ನೆ ಏನು ಮಾಡ್ಯಾರ, ಬಂದವ್ರೆ ಇದು ಬೆಂಕಿ ಪೆಟ್ರೋಲ್ ಏನೋ ಊದು ಸುಟ್ಟು ಕೊಲೆ ಮಾಡಿ ಎಸ್ತಾರೆ. ಬಾಗಲಯ್ಯ ಸಾವನ್ನಪ್ಪಿದ್ದಂತೆ 2 ಎಕರೆ ಆಸ್ತಿ ವೀರಣ್ಣನಿಗೆ ಸಿಕ್ಕಿತ್ತು. ಇದು ಬಾಗಲಯ್ಯನ 2 ಹೆಣ್ಮಕ್ಕಳ ತಲೆ ಕೆಡಿಸಿದೆ. ನಾವಿದ್ರೂ ನಮ್ಮ ಆಸ್ತಿ ಕಂಡೋರ ಪಾಲಾಯ್ತಲ್ಲ ಅಂತ ಲಕ್ಷ್ಮಮ್ಮ ಹಾಗೂ ಮಹಾದೇವಮ್ಮ ಮಕ್ಕಳು ರೊಚ್ಚಿಗೆದ್ದಿದ್ದಾರೆ. ನಮ್ಮಪ್ಪನ ಆಸ್ತಿ ನಮಗೆ ಸೇರ್ಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಇಷ್ಟು ದ್ವೇಷ ಅಸೂಯೆನ ಇಟ್ಕೊಂಡಿರ್ತ ಈ ಕೃತ್ಯನ ಎಸಗಬಾರ್ದಾಗಿತ್ತು. ಯಾರೇ ಇರ್ಲಿ, ದಯಮಾಡಿ ನಾನು ಸರ್ಕಾರದಲ್ಲಿ ಮತ್ತು ಪೊಲೀಸ್ ಜಿಲ್ಲಾಡಳಿತದಲ್ಲಿ ನಾನು ಮನವಿ ಮಾಡ್ತೇನೆ. ಇಂಥ ಕೃತ್ಯಗಳು ಎಸಗಂತ ಸಂದರ್ಭದಲ್ಲಿ ಜಿಲ್ಲಾಡಳಿತ ಸೂಕ್ಷ್ಮವಾಗಿ ಗಮನ ಹರಿಸಬೇಕು. ಈ ಪ್ರಕರಣದಲ್ಲಿ ಯಾರೇ ಆರೋಪಿಗಳಿದ್ರು ಕೂಡ ಎಲ್ಲರನ್ನೂ ಕೂಡ ಬಂಧನ ಮಾಡಬೇಕು. ಕಾನೂನು ವ್ಯಾಪ್ತಿನಲ್ಲಿ ಸೂಕ್ತವಾದ ಕ್ರಮ ಆಗಬೇಕು. ಮತ್ತೆ ಕೋರ್ಟ್ಗೆ ಚಾರ್ಜ್ ಶೀಟ್ ನ ಸಲ್ಲಿಸಬೇಕಾದ್ರೆ ಸಮಗ್ರವಾದ ಚಾರ್ಜ್ ಶೀಟ್ ನ ಸಲ್ಲಿಸಿ ಆರೋಪಿಗಳಿಗೆ ಶಿಕ್ಷೆ ಮಾಡ್ಬೇಕಂತ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ. ನಿನ್ನೆ ಇದೇ ಜಮೀನು ವಿವಾದದ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ಹೀಗಾಗಿ ವೀರಣ್ಣ ಜೊತೆ ಲಕ್ಷ್ಮಮ್ಮ ಮತ್ತು ಮಹದೇವಮ್ಮ ಕೋರ್ಟ್ಗೆ ಹಾಜರಾಗಿದ್ರು. ಈ ವೇಳೆ ಸಹೋದರಿಯ ಮಕ್ಕಳು ಕೂಡ ಬಂದಿದ್ರು. ಸೋದರ ಮಾವನನ್ನ ನೋಡ್ತಿದ್ದಂತೆ ನಿಗಿ ಕೆಂಡ ಕಾರ್ತಿದ್ರು. ವಿಚಾರಣೆ ಮುಗಿತಿದ್ದಂತೆ ವೀರಣ್ಣ ರಾಜನಹಳ್ಳಿಯ ಜಮೀನಿಗೆ ಹೋಗಿದ್ದಾರೆ. ಈ ವೇಳೆ ಸಹೋದರಿಯ ಮಕ್ಕಳು ಕೂಡ ಬಂದಿದ್ರು. ಆಸ್ತಿ ಜಿದ್ದಿಗೆ ಬಿದ್ದವರು ಮಾವ ಅನ್ನೋದನ್ನು ಮರೆತು ಕೈಕಾಲು ಕಟ್ಟಿ ಹಾಕಿದ್ದಾರೆ. ಇದೇ ಜಾಗದಲ್ಲೇ ಮನಸೋ ಇಚ್ಛೆ ಥಳಿಸಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಈಗ ಜಸ್ಟ್ ನಮಗೆ ಫುಲ್ಲಿ ಬರ್ನ್ ಬಾಡಿ ಸಿಕ್ಕಿದೆ. ಈಗ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಇನ್ನು ಆ್ಯಂಟಿಮಾರ್ಟಮ್ ಇಂಜುರೀಸ್ ಇದ್ದರೆ ಅದು ನೋಡಬೇಕು. ಮತ್ತು ಫ್ಯಾಮಿಲಿ ಇನ್ನೂ ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು ಕಂಪ್ಲೇಂಟ್ ಕೊಡ್ತಿದ್ದಾರೆ. ಅದು ನೋಡಿಕೊಂಡು ನಾವು ತನಿಖೆ ಮಾಡ್ತೀವಿ. ಅದು 6 o'clock ಅವ್ರದ್ದು ಅಣ್ಣ ಬಂದಿದ್ದಾರೆ. 6 o'clock ಅವರಿಗೆ ನೋಡಿದ್ದಾರೆ. ಸೊ 6 o'clockಗಿಂತ ಮುಂಚೆನೇ ಆಗಿದೆ. ಆ್ಯಸ್ ಆಫ್ ನಾವು ನಾನು ಅದೇ ಹೇಳಬಹುದು ತಮ್ಮೆಲ್ಲರಿಗೂ. ಒಟ್ನಲ್ಲಿ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿದ ವೀರಣ್ಣ ಧಗಧಗಿಸಿ ಹೋಗಿದ್ದಾರೆ. ಯಾವಾಗ ಇದು ದೊಡ್ಡ ಸುದ್ದಿಯಾಯಿತೋ ಹಂತಕರು ಊರು ಬಿಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರೋ ಖಾಕಿ ಪಡೆ ಹಂತಕರ ಹಿಂದೆ ಬಿದ್ದಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ ಮತ್ತೊಮ್ಮೆ ಕೋರ್ಟ್ ಅಂಗಳದಲ್ಲಿ ಮನವಿ ಇಟ್ಟಿದ್ದಾರೆ. ಟ್ರಯಲ್ ನಡೀತಾ ಇರೋ ಹೊತ್ತಲ್ಲೇ ಅರ್ಜಿಯೊಂದನ್ನು ಸಲ್ಲಿಸಿದ್ದಾರೆ. ಹೊಸ ಅಸ್ತ್ರ ಹೂಡಿದ ಕೊಲೆ ಆರೋಪಿ ದರ್ಶನ್ ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆಗೆ ದಾಸನ ಅರ್ಜಿ.
ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ ಒಂದೊಂದು ದಿನವೂ ಭೂಮಿ ಮೇಲಿನ ನರಕ ನೋಡ್ತಿದ್ದಾರೆ. ಕುಂತ್ರೂ ನೆಮ್ಮದಿ ಇಲ್ಲ, ನಿಂತ್ರೂ ನೆಮ್ಮದಿ ಇಲ್ಲ. ಸೆರೆವಾಸ ಅನ್ನೋದು ಹೆಗಲೇರಿದ ಕರ್ಮವಾಗಿ ಕಾಡ್ತಿದೆ. ಮೊನ್ನೆ ತಾನೇ ದರ್ಶನ್ ಬರ್ತಡೇ ಆಗಿತ್ತು. ಅಭಿಮಾನಿಗಳೆಲ್ಲ ಊರೂರಲ್ಲೂ ಸಂಭ್ರಮಿಸಿದ್ರು. ಆದ್ರೆ ದರ್ಶನ್ಗೆ ಮಾತ್ರ ಕಣ್ಣೀರ ವನವಾಸ ನಿಂತಿಲ್ಲ. ಜನ್ಮದಿನವನ್ನು ನೆಮ್ಮದಿಯಾಗಿ ಸೆಲೆಬ್ರೇಟ್ ಮಾಡೋದಕ್ಕಾಗದ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಯಾವಾಗ ಜೈಲಿನಿಂದ ಹೊರ ಬರ್ತೀನೋ ಅಂತ ಬಕಪಕ್ಷಿಯಂತೆ ಕಾಯ್ತಿದ್ದಾರೆ. ಹೀಗಾಗಿಯೇ ಈಗ ಹೊಸ ಅಸ್ತ್ರವೊಂದನ್ನ ಹೂಡಿದ್ದಾರೆ. ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆ ಮಾಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಕಳೆದ 3 ತಿಂಗಳಿನಿಂದ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೆಯುತ್ತಿದೆ. ಈಗಾಗಲೇ ರೇಣುಕಾಸ್ವಾಮಿ ಪೋಷಕರು ಸೇರಿದಂತೆ ಹಲವು ಸಾಕ್ಷಿಗಳ ವಿಚಾರಣೆಯೂ ನಡೆದಿದ್ದು ಕೋರ್ಟ್ ಅಂಗಳದಲ್ಲಿ ಹೇಳಿಕೆಗಳನ್ನ ದಾಖಲಿಸಲಾಗಿದೆ. ಇಂಥ ಹೊತ್ತಲ್ಲದೆ ದರ್ಶನ್ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಕೊಲೆ ಪ್ರಕರಣದ ವಿಚಾರಣೆಯನ್ನ ತ್ವರಿತಗತಿಯಲ್ಲಿ ನಡೆಸುವಂತೆ ಸಿಆರ್ಪಿಸಿ 309 ಅಡಿಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ತಮ್ಮ ಜನ್ಮದಿನದಂತೆ ಕೋರ್ಟ್ ಮೊರೆ ಹೋಗಿದ್ದು ಪ್ರತಿದಿನವೂ ವಿಚಾರಣೆ ನಡೆಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಈ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಪ್ರಾಸಿಕ್ಯೂಷನ್ ಸಿದ್ಧತೆ ನಡೆಸಿದೆ. ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರ ಕಾಟೇರ. ದರ್ಶನ್ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಹೀಗಾಗಿ ಇದ್ದ ಜಾಗದಿಂದಲೇ ದರ್ಶನ್ ಪೊಲೀಸರಿಗೆ ಶರಣಾಗಿದ್ರು. 2025 ಆಗಸ್ಟ್ 14ರಂದು ಜೈಲು ಸೇರಿದ್ದ ದರ್ಶನ್ ಬರೋಬ್ಬರಿ 6 ತಿಂಗಳಿನಿಂದ ಅಜ್ಞಾತವಾಸದಲ್ಲಿದ್ದಾರೆ. ಹೀಗಾಗಿ ಮತ್ತೀಗ ಜಾಮೀನು ಕೋರಿ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಒಟ್ನಲ್ಲಿ ಕೊಲೆ ಕೇಸಿನಲ್ಲಿ ಅಂಡರ್ ಆಗಿರೋ ದರ್ಶನ್ ಒಂದೊಂದು ದಿನವೂ ನರಕ ಅನುಭವಿಸ್ತಿರೋದಂತೂ ಸತ್ಯ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಬೆಳಗ್ಗೆ ಎದ್ದು ಬಸ್ ನಿಲ್ದಾಣಕ್ಕೆ ಬಂದಂತಹ ಜನ ಬೆಚ್ಚಿ ಬಿದ್ದಿದ್ದಾರೆ. ಬಸ್ ನಿಲ್ದಾಣದೊಳಗೆ ಮಾಡಿದಂಥ ಅಮಾವಾಸ್ಯೆಯ ವಾಮಾಚಾರ ಇಡೀ ಏರಿಯಾ ಜನರ ನಿದ್ದೆಗೆಡಿಸಿದೆ. ಹೋದ ವರ್ಷ ಬಯಸಿದ್ದು ಸಿಕ್ಕಿಲ್ಲ, ಈ ವರ್ಷ ಬಿಡಲ್ಲ. ಅಮಾವಾಸ್ಯೆಯ ರಾತ್ರಿಯಲ್ಲಿ ಕರಾಳ ವಾಮಾಚಾರ. ಮಾಟ, ಮಂತ್ರ, ತಂತ್ರ, ಕುತಂತ್ರ ಇದು ಕಾಣದ ಕೈಗಳು ಮಾಡುವಂತ ಸಂಚಿನ ಹುನ್ನಾರ. ಎದುರು ನಿಂತು ಹೋರಾಡೋದಕ್ಕೆ ಆಗದವರ ಕೊನೆಯ ಅಸ್ತ್ರ. ಪೂಜೆ ಪುನಸ್ಕಾರಗಳಿಗೆ ಎಷ್ಟು ಶಕ್ತಿ ಇದೆಯೋ ಈ ಮಾಟ ಮಂತ್ರಗಳು ಕೂಡ ಅಷ್ಟೇ ಪವರ್ಫುಲ್. ಹೀಗಾಗಿನೇ ಕಾಳಿ ಆರಾಧಕರ ರಾತ್ರಿ ರಹಸ್ಯಗಳು ಇವತ್ತಿಗೂ ನಿಗೂಢವಾಗಿಯೇ ಉಳಿದಿವೆ. ಬಯಸಿದ್ದನ್ನ ಬಲವಂತವಾಗಿ ಪಡೆದುಕೊಳ್ಳೋದು, ತಮ್ಮ ಎದುರಾಳಿಗಳನ್ನ ಮೋಸದಿಂದ ಮಣ್ಣು ಮುಕ್ಕಿಸೋದು ಇವರ ಮೂಲ ಉದ್ದೇಶ. ಇಂಥದ್ದೇ ಬ್ಲಾಕ್ ಮ್ಯಾಜಿಕ್ ಜನನಿಬಿಡ ಪ್ರದೇಶದಲ್ಲೇ ನಡೆದು ಹೋಗಿದೆ. ಕಪ್ಪು ಗೊಂಬೆಗೆ ದಾರ ಸುತ್ತಿದ್ದಾರೆ, ನಕ್ಷತ್ರ ಮಂಡಲ ರಚಿಸಿ ನಿಂಬೆಹಣ್ಣು ಮೊಟ್ಟೆ ಇಟ್ಟು ವಾಮಾಚಾರ ಮಾಡಿದ್ದಾರೆ. ಅಮಾವಾಸ್ಯೆಯ ರಾತ್ರಿ ಮಾಡಿದ ಘೋರ ಪೂಜೆಗೆ ಊರಿನ ಜನರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ. ಅದರಲ್ಲೂ ಮಂಡಲದ ಸುತ್ತ ಬರೆದಂತ ಬರಹ ಊರಿನವರ ನಿದ್ದೆಗೆಡಿಸಿದೆ. ಹೋದ ವರ್ಷ ನಾ ಬಯಸಿದ್ದು ಸಿಕ್ಕಿಲ್ಲ, ಆದ್ರೆ ಈ ವರ್ಷ ತಗೊಳ್ಳೋದೇ ಬಿಡೋದಿಲ್ಲ. ಇದು ವಾಮಾಚಾರದ ಮಂಡಲದ ಸುತ್ತ ಬರೆದಿರುವಂತ ಬರಹ. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣ ಹುಡ್ಕೋ ಕಾಲೋನಿ ಬಸ್ ನಿಲ್ದಾಣದಲ್ಲಿ ಘೋರಾತಿ ಘೋರವಾಗಿ ವಾಮಾಚಾರ ಮಾಡಿದ್ದಾರೆ. ನಿನ್ನೆ ಶಿವರಾತ್ರಿ ಅಮಾವಾಸ್ಯೆ ಇತ್ತು. ಇದೆಲ್ಲವನ್ನ ಅಸ್ತ್ರ ಮಾಡಿಕೊಂಡವರು ಕಗ್ಗತ್ತಲ ರಾತ್ರಿಯಲ್ಲಿ ವಿಚಿತ್ರವಾಗಿ ವಾಮಾಚಾರ ಮಾಡಿದ್ದಾರೆ. ಬಸ್ ಸ್ಟಾಪ್ನ ಮಧ್ಯದಲ್ಲೇ ಮಂಡಲವೊಂದನ್ನ ರಚಿಸಿದ್ದು ಅದರಲ್ಲಿ ನಕ್ಷತ್ರ ಬಿಡಿಸಿ ಕಪ್ಪು ಬಣ್ಣದ ಗೊಂಬೆ ಪ್ರತಿಷ್ಠಾಪಿಸಿದ್ದಾರೆ. ಅದಕ್ಕೆ ಹಸಿರು ಬಣ್ಣದ ದಾರವನ್ನ ಕಟ್ಟಿ ಇದರ ಸುತ್ತಮುತ್ತ ಮೊಟ್ಟೆ, ನಿಂಬೆಹಣ್ಣು, ಉತ್ತತ್ತಿ, ಎಲೆ ಅಡಿಕೆ ಇಟ್ಟಿದ್ದಾರೆ. ಅಚ್ಚರಿಯ ವಿಷಯ ಅಂದ್ರೆ ಹೋದ ವರ್ಷ ಬಯಸಿದ್ದು ಸಿಕ್ಕಿಲ್ಲ, ಆದ್ರೆ ಈ ವರ್ಷ ತಗೊಳ್ಳೋದೇ ಬಿಡಲ್ಲ ಅಂತ ಬರೆದಿದ್ದಾರೆ. ಹೀಗಾಗಿ ಯಾವುದೋ ವ್ಯಕ್ತಿ ಮೇಲೆ ವಾಮಾಚಾರದ ಪ್ರಯೋಗ ಮಾಡಿದ್ದಾರೆ ಅಂತ ಊರಿನವರು ಬೆಚ್ಚಿ ಬಿದ್ದಿದ್ದಾರೆ. ಹೋದ ವರ್ಷ ಕೂಡ ಮುಂಡ್ರಿಗೆಯಲ್ಲಿ ವಾಮಾಚಾರ ಕೃತ್ಯ ನಡೆದಿತ್ತು. ಈ ಕೃತ್ಯವನ್ನು ಯಾರು ಮಾಡಿದಾರ ಅಂತಕ್ಕಂಥ ಮಾಹಿತಿ ಯಾರಿಗೂ ಸಿಕ್ಕಿಲ್ಲ. ಬಹುತೇಕ ಈ ದುಷ್ಕರ್ಮಿಗಳು ಅದು ಯಾರು ಮಾಡಿದಾರ, ಏನು ಮಾಡಿದಾರ, ಎದಕ್ಕೆ ಮಾಡಿದಾರ, ಏನು ಊರಿನ ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಅಂತಕ್ಕಂಥ ಒಂದು ಸಂಶಯಾಸ್ಪದ ಇವತ್ತು ನಮ್ಮ ತಲೆಯಲ್ಲಿ ಮೂಡೈತೆ. ಬಸ್ ನಿಲ್ದಾಣದಲ್ಲೇ ವಾಮಾಚಾರ ಮಾಡಿದ್ರಿಂದ ಇಡೀ ಏರಿಯಾ ಜನ ಕಂಗಾಲಾಗಿ ಹೋಗಿದ್ದಾರೆ. ಇತ್ತ ಬರೋದಕ್ಕೂ ಜನ ಹೆದರ್ತಾ ಇತ್ತು. ಶತ್ರುಗಳ ಮೇಲೆ ಮಾಡಿರುವಂತ ಸಂಚೋ ಅಥವಾ ಹುಡುಗಿಯ ವಶೀಕರಣಕ್ಕೆ ಮಾಡಿದ ವಾಮಾಚಾರನ ಅಂತ
ಗುಸುಗುಸು ಶುರುವಾಗಿದೆ. ಕಳೆದ ವರ್ಷವೂ ಕೂಡ ಇದೇ ಬಸ್ ನಿಲ್ದಾಣದಲ್ಲಿ ವಾಮಾಚಾರ ಮಾಡಿದ್ರು. ಮತ್ತೀಗ ಇಲ್ಲೇ ಮಾಟ ಮಂತ್ರ ಮಾಡಿರೋದ್ರಿಂದ ಸ್ಥಳೀಯರು ಭಯಭೀತರಾಗಿದ್ದಾರೆ. ಹೋದ ವರ್ಷ ನಾವು ಬಯಸಿದ್ದು ಸಿಕ್ಕಿಲ್ಲ, ಆದರೆ ಈ ವರ್ಷ ಸಿಗೋದು ತಗೊಳ್ಳೋದು ಬಿಡಲ್ಲ ಅಂತ ಹಾಕಿದ್ದಾರೆ. ಸೊ ಈ ಥರ ಮಾಡೋದ್ರಿಂದ ಸಾರ್ವಜನಿಕರಿಗೆ ಅಡ್ಡಿಯಾಗುವ ಸಂಭವ ಜಾಸ್ತಿ ಇದ್ದು ಇವರನ್ನು ತಕ್ಷಣವೇ ಪ್ರಕರಣದಲ್ಲಿ ಸೇರಿಸಿಕೊಂಡು ತಮ್ಮ ತಕ್ಕಂಥ ನ್ಯಾಯ ಒದಗಿಸಬೇಕಂತ ಈ ಏರಿಯಾದ ಭಾಗದ ಜನರಿಗೆ ಯಾವುದೇ ತೊಂದರೆ ಆಗಲಾರದಂತೆ ನೋಡ್ಕೊಳ್ಳೋಂತೇಳಿ ನಾವು ಮಾನ್ಯರಲ್ಲಿ ತಿಳಿಸ್ಕೊಳ್ತೀವಿ. ಯಾರು ಮಾಡಿದ್ದೋ ಗೊತ್ತಿಲ್ಲ, ಯಾವ ಕಾರಣಕ್ಕೆ ಮಾಡಿದ್ರೋ ಅದು ಕೂಡ ಗೊತ್ತಿಲ್ಲ. ಒಟ್ನಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಊರಿನ ಜನ ಕಂಗಾಲಾಗಿರೋದಂತೂ ಸತ್ಯ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.